ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವಂತಹ ಬಾಡಿಗೆದಾರರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಏನ್ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ಮಸೂದೆ ಅಂಗೀಕಾರವಾಗಿದೆ. ಹಾಗಾದ್ರೆ ಈ ವಿಧೇಯಕದಲ್ಲಿ ಏನಿದೆ, ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಮ್ಯಾಟ್ರಿಗೆ ಬರೋದಾದ್ರೆ, ರಾಜ್ಯದಲ್ಲಿ ಮುಖ್ಯವಾಗಿ ಬೆಂಗಳೂರು ಸೇರಿದಂತೆ ಮೈಸೂರು, ಬೆಳಗಾವಿ ಈ ಭಾಗಗಳಲ್ಲಿ ಬಾಡಿಗೆಯನ್ನ ಪಡೆಯಬೇಕು ಅಂತ ಹೇಳಿದ್ರೆ ಸಾಕಷ್ಟು ಕಿರಿಕಿರಿ ಇದೆ. ಒಂದಲ್ಲ ಒಂದು ಕಿರಿಕಿರಿ ಇದ್ದೇ ಇರುತ್ತೆ. ಮನೆ ಮಾಲೀಕರು ಮತ್ತೆ ಬಾಡಿಗೆದಾರರ ನಡುವೆ ಪ್ರತಿನಿತ್ಯ ಒಂದು ಕಿರಿಕಿರಿ ಜಗಳ ಇದ್ದೇ ಇರುತ್ತೆ. ಏಕಾಏಕಿಯಾಗಿ ಬಾಡಿಗೆಯನ್ನ ರೈಸ್ ಮಾಡುವಂಥದ್ದು, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳಿ ಕಿರಿಕಿರಿಯನ್ನ ಕೊಡ್ತಾ ಇರ್ತಾರೆ. ಜೊತೆಗೆ ಒಂದಿಷ್ಟು ನಿಯಮಗಳ ಉಲ್ಲಂಘನೆ ಕೂಡ ಆಗ್ತಾ ಇದೆ. ಈ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಮಸೂದೆಯನ್ನ ಅಂಗೀಕರಿಸಿದೆ. ರಾಜ್ಯಪಾಲರ ಅಂಕಿತ ಆದ ನಂತರ ಅದು ಕಾಯ್ದೆ ಆಗುತ್ತೆ. ಹಾಗಾದ್ರೆ ಈಗ ಅಂಗೀಕೃತವಾಗಿರುವಂತಹ ವಿಧೇಯಕದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಬರುವಂಥದ್ದು, ಯಾವುದೇ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಬಾಡಿಗೆ ಪಡೆಯಬೇಕು ಅಂತ ಹೇಳಿದ್ರೆ ಡಿಪಾಸಿಟ್ ಅನ್ನ ಮಾಡಬೇಕಾಗುತ್ತೆ. ಆ ಡಿಪಾಸಿಟ್ ಎಷ್ಟು ತಿಂಗಳು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಬೆಂಗಳೂರಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ 10 ತಿಂಗಳ ಬಾಡಿಗೆಯನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯ ಬಾಡಿಗೆ 5,000 ರೂಪಾಯಿ ಆಗಿದ್ರೆ ನೀವು ಡಿಪಾಸಿಟ್ ಕೊಡಬೇಕಿರುವಂಥದ್ದು 2 ತಿಂಗಳ ಬಾಡಿಗೆ ಅಂದ್ರೆ 10,000 ರೂಪಾಯಿ ಮಾತ್ರ. ಇನ್ನು ಮುಂದೆ 5 ತಿಂಗಳದ್ದು ಅಥವಾ 10 ತಿಂಗಳ ಡಿಪಾಸಿಟ್ ಅನ್ನ ಕೊಡಿ, ಬಾಡಿಗೆಯನ್ನ ಕೊಡಿ ಅಂತ ಹೇಳಂಗಿಲ್ಲ. ಇದಾದ ನಂತರ ನಾವು ನಾರ್ಮಲ್ ಆಗಿ ಒಂದು ಒಪ್ಪಂದವನ್ನ ಮಾಡ್ಕೊತೀವಿ. ಏನು ಒಪ್ಪಂದ ಅಂತ ಹೇಳಿದ್ರೆ, ನಾನು ಇಂತಹ ಮನೆಯಲ್ಲಿ ಬಾಡಿಗೆ ಇರ್ತೀನಿ ಅಂತ ಹೇಳಿ ಬಾಡಿಗೆದಾರ ಮತ್ತು ಮನೆ ಮಾಲೀಕ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋದು ಕಾಮನ್ ಆಗಿರುತ್ತೆ. ಈ ಒಪ್ಪಂದ ಕೂಡ ಇನ್ನು ಮುಂದೆ ಡಿಜಿಟಲೀಕರಣ ಆಗುತ್ತೆ. ಅಂದ್ರೆ ನಾವು ಒಂದು ಅಧಿಕೃತವಾಗಿರುವಂತಹ ಪೋರ್ಟಲ್ಗೆ ಹೋಗಿ ಆ ಪೋರ್ಟಲ್ ಅಲ್ಲಿ ನಾವು ಇಂಥವರಿಗೆ ಬಾಡಿಗೆಯನ್ನ ಕೊಡ್ತಾ ಇದ್ದೀವಿ ಅಥವಾ ನಾವು ಇಂಥ ಮನೆಯಲ್ಲಿ ಬಾಡಿಗೆ ಇಡ್ತೀವಿ ಅನ್ನೋದನ್ನ ಮೊದಲೇ ಅಧಿಕೃತವಾಗಿ ಹೇಳಬೇಕಾಗುತ್ತೆ. ಅದಕ್ಕೆ ಒಂದು ಒಪ್ಪಂದ ಕೂಡ ಆಗ್ಬೇಕಾಗಿರುವಂಥದ್ದು. ಈ ಒಪ್ಪಂದ ಆಗಬೇಕು ಅಂತ ಹೇಳಿದ್ರೆ 2 ತಿಂಗಳ ಒಳಗಾಗಿ, ಅಂದ್ರೆ ಒಂದು ಬಾಡಿಗೆ ಮನೆಯನ್ನ ಪಡೆಯುತ್ತೀವಿ ಅಂತ ಹೇಳಿದ್ರೆ ಆ ಬಾಡಿಗೆ ಮನೆಯ ಪಡೆದ ನಂತರ 2 ತಿಂಗಳ ಒಳಗಾಗಿ ಈ ಒಪ್ಪಂದವನ್ನ ಮಾಡ್ಕೋಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ಈ ನಿಯಮವನ್ನ ಉಲ್ಲಂಘನೆ ಮಾಡ್ತೀವಿ ಅಂದ್ರೆ, ನಾವು ಮೊದಲೇ ಒಪ್ಪಂದ ಮಾಡ್ಕೊಳ್ಳಲ್ಲ, ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ 5,000 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಇದು ಪಾಯಿಂಟ್ ನಂಬರ್ 1. ಇದಾದ ಬಳಿಕ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಮಾತನಾಡಿದ್ದೇನು, ಬಾಡಿಗೆ ಡಿಪಾಸಿಟ್ ಎಷ್ಟು, ಅದಾದ ಬಳಿಕ ಎಷ್ಟು ತಿಂಗಳ ಒಳಗಾಗಿ ನಾವು ಒಪ್ಪಂದವನ್ನ ಮಾಡ್ಕೋಬೇಕು. ಇದರ ನಂತರ ಏಕಾಏಕಿಯಾಗಿ ಬಾಡಿಗೆಯನ್ನ ಹೆಚ್ಚಳ ಮಾಡ್ತಾ ಇರ್ತಾರೆ. ನಮಗೆ ನೀರಿನ ಬಿಲ್ ಜಾಸ್ತಿ ಬರ್ತಾ ಇದೆ, ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ, ಮೇಂಟೆನೆನ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿ ಒಂದು ಕಿರಿಕಿರಿ ಕೊಟ್ಟು ಏಕಾಏಕಿಯಾಗಿ ಬಾಡಿಗೆಯನ್ನ ಹೆಚ್ಚಳ ಮಾಡ್ತಾ ಇರ್ತಾರಲ್ವಾ. ಇನ್ನು ಮುಂದೆ ಆ ರೀತಿ ಕೂಡ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತ ಹೇಳಿದ್ರೆ, 1 ವರ್ಷದ ಅವಧಿ 12 ತಿಂಗಳಿಗೆ ಒಮ್ಮೆ ಮಾತ್ರ, ಅಂದ್ರೆ 12 ತಿಂಗಳ ನಂತರ 1 ವರ್ಷದ ನಂತರ ನಿಮ್ಮ ಬಾಡಿಗೆಯನ್ನ ಹೆಚ್ಚಳ ಮಾಡಬಹುದಾಗಿದೆ. ಅದು ಕೂಡ ಏಕಾಏಕಿಯಾಗಿ ಹೆಚ್ಚಳ ಮಾಡಂಗಿಲ್ಲ. 3 ತಿಂಗಳ ಮುಂಚಿತವಾಗಿ ಲಿಖಿತ ರೂಪದಲ್ಲಿ ನೋಟಿಸ್ ಕೊಟ್ಟು ಅದಾದ ನಂತರ ಮನೆ ಬಾಡಿಗೆಯನ್ನ ಹೆಚ್ಚಳ ಮಾಡಬಹುದಾಗಿದೆ. ಇದಾದ ಬಳಿಕ ಮತ್ತೊಂದು ಅಂಶ ಕೂಡ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಬಾಡಿಗೆ ಮನೆಯಲ್ಲಿ ನಾವು ಇರ್ತೀವಿ, ಮನೆ ಬಾಡಿಗೆ ಕೊಟ್ಟಂತ ಮಾಲೀಕರು ಏಕಾಏಕಿಯಾಗಿ ಮನೆ ಒಳಗಡೆ ಬರೋದು, ಅಂದ್ರೆ ಓನರ್ಗಳು ಇನ್ಫಾರ್ಮ್ ಮಾಡದೆ ಮನೆ ಒಳಗಡೆ ಬರ್ತಾರಲ್ವಾ, ಇದು ಕೂಡ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದ್ರೂ ಓನರ್ ಬಾಡಿಗೆ ಕೊಟ್ಟಿರುವಂತಹ ಓನರ್ ಬಾಡಿಗೆ ಮನೆ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ 24 ಗಂಟೆಗಳ ನಂತರ, ಅಂದ್ರೆ ಈ ಕ್ಷಣದಲ್ಲಿ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಮುಂದಿನ 24 ಗಂಟೆಯ ನಂತರ ಆ ಮನೆ ಒಳಗಡೆ ಹೋಗ್ಬೇಕಾಗಿರುವಂಥದ್ದು. 24 ಗಂಟೆ ಟೈಮ್ ಬಾಡಿಗೆದಾರರಿಗೆ ಕೊಡಬೇಕಾಗುತ್ತೆ, ಏಕಾಏಕಿಯಾಗಿ ಮನೆಗೆ ಹೋಗಂಗಿಲ್ಲ. ಇದು ಕೂಡ ಒಂದು ಪ್ರಮುಖವಾಗಿರುವಂತಹ ಅಂಶ ಆಗಿದೆ. ಇದೆಲ್ಲದರ ನಡುವೆ ಒಂದು ಸಂಶಯ ಕಾಡ್ತಾ ಇರುತ್ತೆ, ಏನಪ್ಪಾ ಇದು ಬರೀ ಮನೆ ಮಾಲೀಕರಿಗೆ ಮಾತ್ರ ಈ ನಿಯಮಗಳ, ಬಾಡಿಗೆದಾರರಿಗೆ ಏನು ಕೂಡ ನಿಯಮಗಳಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ. ಆ ಪ್ರಶ್ನೆಗೂ ಕೂಡ ಒಂದು ಉತ್ತರ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಬೆಂಗಳೂರಲ್ಲಿ ಒಂದು ಮನೆಯನ್ನು ಬಾಡಿಗೆ ಪಡೆದ ನಂತರ ಆ ಬಾಡಿಗೆದಾರ ಬೇರೊಬ್ಬರಿಗೆ ಮನೆ ಬಾಡಿಗೆ ಕೊಡ್ತಾ ಇದ್ದಾನೆ. ಆ ರೀತಿಯ ಘಟನೆಗಳು ಕೂಡ ಬೆಂಗಳೂರಲ್ಲಿ ಆಗ್ತಾ ಇದೆ. ಇದಕ್ಕೆ ಒಂದು ಮನೆಯನ್ನ ಬಾಡಿಗೆ ಪಡೆದ ನಂತರ
ನಾನು ಮನೆಯಲ್ಲಿ ಬಾಡಿಗೆ ಇದ್ದು ಬೇರೆಯೊಬ್ಬರಿಗೆ ಮನೆ ಬಾಡಿಗೆ ಕೊಡುವಂತಿಲ್ಲ. ಕೊಟ್ಟರೂ ಕೂಡ ಮಾಲೀಕರ ಅನುಮತಿಯನ್ನ ಪಡೆಯಬೇಕು. ಮಾಲೀಕರ ಅನುಮತಿ ಕೊಟ್ಟ ನಂತರವೇ ಈ ಮನೆಯನ್ನ ಬಾಡಿಗೆ ಕೊಡಬಹುದು. ಈ ರೀತಿಯಾಗಿ ಒಂದಿಷ್ಟು ಚೇಂಜಸ್ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ಸದ್ಯಕ್ಕೆ ಅಂಗೀಕಾರವಾಗಿದೆ. ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಇದು ಒಳ್ಳೆಯ ವಿಧೇಯಕ ಕೂಡ ಆಗಿರುವಂಥದ್ದು, ಒಳ್ಳೆ ಗುಡ್ ನ್ಯೂಸ್ ಕೂಡ ಆಗಿದೆ. ಬೆಂಗಳೂರಲ್ಲಿ ಏಕಾಏಕಿಯಾಗಿ ಅಡ್ವಾನ್ಸ್ ಅನ್ನ ಅರೇಂಜ್ ಮಾಡೋದು ಮತ್ತೆ ಡಿಪಾಸಿಟ್ ಅನ್ನ ಅರೇಂಜ್ ಮಾಡೋದು ಇದೆ ಅಲ್ವಾ, ದೊಡ್ಡ ಕಷ್ಟದ ಕೆಲಸ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಒಂದು ಮನೆ ಬಾಡಿಗೆ 1 BHK ಮನೆ ಬಾಡಿಗೆ 10,000 ರೂಪಾಯಿ ಆದರೆ, ಈಗ ಸದ್ಯದ ಇರುವಂಥ ಪರಿಸ್ಥಿತಿ ಏನು ಬೆಂಗಳೂರಲ್ಲಿ ಅಂತ ಹೇಳಿದ್ರೆ 10,000 ರೂಪಾಯಿ ಎಲ್ಲ ನೀವು ಅಡ್ವಾನ್ಸ್ ಆಗಿ ಅಥವಾ ಡಿಪಾಸಿಟ್ ಆಗಿ 10 ತಿಂಗಳ ಬಾಡಿಗೆಯನ್ನು ಕೊಡಬೇಕು ಅಂದರೆ ₹1,00,000 ಕೊಡಬೇಕಾಗುತ್ತೆ ಈಗ ಇರುವಂಥ ಪರಿಸ್ಥಿತಿ. ಈ ಕಾಯ್ದೆ ಬಂದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ 10,000 ಬಾಡಿಗೆ ಇದ್ದರೆ 2 ತಿಂಗಳ ಡಿಪಾಸಿಟ್ ಅಂದರೆ 20,000 ರೂಪಾಯಿ ಮಾತ್ರ ಕೊಡಬೇಕಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಇದೆಲ್ಲವೂ ಓಕೆ ರೀ, ಇದು ಪ್ರಾಕ್ಟಿಕಲಿ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪೇಪರಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಬಟ್ ಪ್ರಾಕ್ಟಿಕಲ್ ಆಗಿ ನಿಜವಾಗ್ಲೂ ಕೂಡ ಸಾಧ್ಯ ಆಗುತ್ತಾ ಅನ್ನೋದು ಸದ್ಯ ಪ್ರಶ್ನೆ ಇರುವಂಥದ್ದು, ಕಾದು ನೋಡಬೇಕಾಗಿರುವಂಥದ್ದು. ಈ ವಿಧೇಯಕ ಜಾರಿ ಬಂದ ನಂತರ ಜನರು ಯಾವ ರೀತಿಯಾಗಿ ಇದನ್ನು ತೆಗೆದುಕೊಳ್ತಾರೆ, ಬಾಡಿಗೆದಾರರು ಇದನ್ನು ಫಾಲೋ ಮಾಡ್ತಾರೆ ಇಲ್ವಂತ ಅದೆಲ್ಲವೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು, ಕಾಲವೇ ಉತ್ತರ ಕೊಡುತ್ತೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.